ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ. ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅಂತಷ್ಟೇ ಪೇಪರ್ನಲ್ಲಿ ನೋಡಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಅನುಮತಿ ಏನೂ ಕೇಳಿಲ್ಲ. ಅವ್ರನ್ನ ಕಸ್ಟಡಿಗೆ ತಗೋಬೇಕೋ ಬೇಡವೋ, ವಿಚಾರಣೆ ಆಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ಇನ್ನು ಡಿಆರ್ಐನವರು ಕೊಟ್ಟಿರಬಹುದು ಆ ಅನುಮತಿಯನ್ನ, ನಮಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಸಿಬಿಐಗೆ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ ಅಂದಿದ್ದಾರೆ ಪರಮೇಶ್ವರ್. ಸಿಬಿಐ ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ. ಆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಲಿ, ಮಾಡಿದ ಮೇಲೆ ಅದರ ತನಿಖೆಯಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರೇ ಕ್ರಮ ತಗೊಳ್ಳೋದು, ನಾವು ತಗೊಳ್ಳೋದಿಲ್ಲ, ಅವರೇ ಕ್ರಮ ತಗೊಳ್ತಾರೆ ಸಿ ಬಿ ಐನವರು. ಆದರೆ ಸಿ ಬಿ ಐ ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ. ಸುವೋಮೋಟೋ ಅವರು ತೊಗೊಂಡಿದ್ದಾರೆ, ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೇನು ನಮ್ಗೆ ಯಾರನ್ನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವರು DRIನವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸಿ ಬಿ ಐಗೆ. ಅವರು ಸಿ ಬಿ ಐ ತೊಗೊಂಡಿದ್ದಾರೆ. ಅಲ್ಲ, ನಾವು ಅದೇ ಹೇಳಿದ್ವಲ್ಲ, ನಮ್ಮನ್ನು ಕೇಳಿಲ್ಲ. ನಮ್ಮನ್ನು ಕೇಳಿದರೆ ನಾವು ಕೊಡ್ಬೋದಿತ್ತು ಅಥವಾ ತಿರಸ್ಕಾರ ಮಾಡ್ಬೋದಿತ್ತು. ಅದು ನಮ್ಮನ್ನೇನು ಕೇಳಿಲ್ಲ ಅವರು. ಸುವೋಮೋಟೋ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೆ. ಆದರೆ ಈ ಕೇಸ್ನಲ್ಲಿ ಅವರು ತೊಗೊಂಡಿರೋದ್ರಿಂದ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಏನು ವರದಿ ಬರುತ್ತೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.